ಇದೊಂದು ವಿಡಿಯೋ ದೃಶ್ಯ ನೋಡಿ ಎಂತಹವರ ಮನಸ್ಸನ್ನು ಮುಟ್ಟುವಂತಿದೆ. 2 ವರ್ಷ ಮೊದಲು ಮರಣ ಹೊಂದಿದ ತನ್ನ ಪ್ರಿಯತಮೆಯ ಕಬರಸ್ಥಾನ ಲಕ್ಷ್ಯವಿಟ್ಟು ಈ ಯುವಕ ನಡೆಯುತ್ತಿದ್ದಾನೆ. ಕಳೆದ 2 ವರ್ಷದಿಂದ ಇದೇ ದಿನಚರಿ. ಬೆಳಗ್ಗೆ ಬೇಗನೆ ಎದ್ದು ಕಬರಸ್ಥಾನ ತಲುಪಿ ಮರಣ ಹೊಂದಿದ ತನ್ನ ಪ್ರಿಯತಮೆಗೆ ಸಲಾಂ ಹೇಳಿ ಬಹಳಷ್ಟು ಸಮಯ ಅದೇನೋ ಹೃದಯದ ಭಾಷೆಯಲ್ಲಿ ಮಾತನಾಡಿ ಕೊನೆಗೆ ಚೆನ್ನಾಗಿ ಗುಡಿಸಿ ಸ್ವಚ್ಛಗೊಳಿಸಿ ನಂತರವಾಗಿದೆ ಆ ದಿವಸದ ಇತರ ಕೆಲಸದ ಪ್ರಾರಂಭ. ಅಕಾಲದಲ್ಲಿ ಮರಣ ಹೊಂದಿದ ತನ್ನ ಪ್ರಿಯತಮೆಯೊಂದಿಗಿನ ಆ ಬಂಧ ಬಿಟ್ಟು ಬಿಡಲಾಗದೆ ದಿನವೂ ಆ ಕಬರಸ್ಥಾನ ತಲುಪಿ ಒಮ್ಮೆ ನೋಡದೆ ಅಲ್ಲಿ ಹೃದಯದ ಭಾಷೆಯಲ್ಲಿ ಮಾತನಾಡದೆ ಒಂದು ಕೆಲಸವೂ ಪ್ರಾರಂಭಿಸುವುದೇ ಇಲ್ಲ. ಜೀವಿಸಿರುವಾಗ ಎಷ್ಟು ಮಾತ್ರ ಪ್ರೀತಿಸಿರಬಹುದು ಈ ಮನುಷ್ಯ ಆ ಸಹೋದರಿಯನ್ನು. ಮರಣ ಹೊಂದಿ 2 ವರ್ಷವಾದರೂ ಆ ಸ್ನೇಹಕ್ಕೆ ಒಂದು ಕೊರತೆಯೂ ಇಲ್ಲ. ಕಬರಿನ ಹತ್ತಿರ ಹೋಗಿ ಪ್ರಿಯತಮೆಯ ಹೆಸರು ಕರೆದು ಅದೇನೋ ಮಾತನಾಡುವುದನ್ನು ನೋಡಿದರೆ ಆ ಪ್ರಿಯತಮೆ ಎದುರಲ್ಲೇ ನಿಂತಿದ್ದಾರೆ ಎಂಬಂತೆ ಭಾಸವಾಗುತ್ತದೆ. ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಈ ಸಹೋದರ. ನಮ್ಮ ಎಷ್ಟು ಜನರು ಆ ಕಬರಸ್ಥಾನದಲ್ಲಿ ಮಲಗಿಲ್ಲ? ನಮಗೆ ಬೇಕಾದ ಎಷ್ಟು ಕುಟುಂಬಸ್ಥರು, ಎಷ್ಟು ತಂದೆ ತಾಯಂದಿರು ಇಂದಿಗೆ ಆ ಕಬರಸ್ಥಾನದಲ್ಲಿ ಮಲಗಿದ್ದಾರೆ? ಒಮ್ಮೆ ಆಲೋಚಿಸಿ ನೋಡಿ. ನಾವೆಷ್ಟು ಬಾರಿ ಅತ್ತ ಕಡೆ ತಿರುಗಿ ನೋಡಿದ್ದೇವೆ? ಮತ್ತೊಮ್ಮೆ ಆಲೋಚಿಸಿ ನೋಡಿ. ಅಲ್ಲಾಹುವೇ, ನಮ್ಮ ಕಬರುಗಳನ್ನು, ನಮ್ಮೊಂದಿಗೆ ಬಂಧವಿರುವ ನಮ್ಮ ಕುಟುಂಬಸ್ಥರ ಕಬರುಗಳನ್ನು, ಆ ಸಹೋದರಿಯ ಕಬರನ್ನು ನೀನು ಸ್ವರ್ಗೋದ್ಯಾನಗೊಳಿಸು ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.